ಒಂದು ಹಳ್ಳಿಯಲ್ಲಿ ರಮೇಶ್ ಎಂಬ ಬಡ ರೈತ ವಾಸಿಸುತ್ತಿದ್ದನು. ಅವನು ತನ್ನ ಹೆಂಡತಿ ಲಕ್ಷ್ಮಿ ಮತ್ತು ಮಗ ರವಿ ಜೊತೆ ಸಂತೋಷದಿಂದ ಜೀವನ ನಡೆಸುತ್ತಿದ್ದನು. ಹಣ ಕಡಿಮೆ ಇದ್ದರೂ ಪ್ರಾಮಾಣಿಕತೆಯನ್ನು ಎಂದಿಗೂ ಬಿಡಲಿಲ್ಲ. ಒಂದು ದಿನ ರಮೇಶ್ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಮಣ್ಣಿನೊಳಗೆ ಒಂದು ಹಳೆಯ ಚೀಲ ಸಿಕ್ಕಿತು. ಅದನ್ನು ತೆರೆದು ನೋಡಿದಾಗ ಅದರೊಳಗೆ ಚಿನ್ನದ ನಾಣ್ಯಗಳು ಮತ್ತು ಕೆಲವು ಬೆಲೆ ಬಾಳುವ ಆಭರಣಗಳು ಇದ್ದವು. ಅಯ್ಯೋ, ಇಷ್ಟು ಚಿನ್ನ! ಇದು ನನ್ನದ್ದಲ್ಲ, ಇದರ ನಿಜವಾದ ಮಾಲೀಕರನ್ನು ಹುಡುಕಬೇಕು ಎಂದು ಯೋಚಿಸಿದನು. ರಮೇಶ್ ಚೀಲವನ್ನು ಮನೆಗೆ ತೆಗೆದುಕೊಂಡು ಬಂದನು. ಅವನ ಹೆಂಡತಿ ಅಡುಗೆ ಮನೆಯಿಂದ ಬಂದಳು. ಬಂದು ಹೀಗೆ ಕೇಳಿದಳು, ಏನಯ್ಯ ಇಷ್ಟು ದೊಡ್ಡ ಚೀಲ ತಂದಿದ್ದೀಯಾ? ಅದಕ್ಕೆ ರಮೇಶ್ನು ಹೊಲದಲ್ಲಿ ಸಿಕ್ಕಿತು. ಇದರೊಳಗೆ ಚಿನ್ನ ಇದೆ. ಹಾಗಾದರೆ ನಾವು ಶ್ರೀಮಂತರಾಗಬಹುದು ಅಲ್ಲವೇ? ಇಲ್ಲ ಲಕ್ಷ್ಮಿ, ಇದು ನಮ್ಮ ಶ್ರಮದ ಹಣವಲ್ಲ, ಇದನ್ನು ಅದರ ಮಾಲೀಕರಿಗೆ ಹಿಂತಿರುಗಿಸಬೇಕು. ಅದಕ್ಕೆ ರವಿ, ಅಪ್ಪ, ನೀವು ಯಾವಾಗಲೂ ಸತ್ಯವನ್ನೇ ಹೇಳುತ್ತೀರಲ್ಲ, ನಾನು ನಿಮ್ಮಂತೆಯೇ ಆಗಬೇಕು. ಮುಂದಿನ ದಿನ ರಮೇಶ್ ಊರಿನ ಮುಖ್ಯಸ್ಥನ ಬಳಿಗೆ ಹೋದನು. ಅಯ್ಯ, ನನಗೆ ಹೊಲದಲ್ಲಿ ಈ ಚೀಲ ಸಿಕ್ಕಿದೆ. ಇದರ ಮಾಲೀಕರು ಯಾರಾದರೂ ಇದ್ದರೆ ಅವರಿಗೆ ಕೊಡಿ. ರಮೇಶ್ ಎಂದನು. ರಮೇಶ್, ನಿನ್ನ ಪ್ರಾಮಾಣಿಕತೆ ನಿಜಕ್ಕೂ ಮಾದರಿಯಾಗಿದೆ. ನಾವು ಊರಿನಲ್ಲಿ ಘೋಷಣೆ ಮಾಡೋಣ. ಮರುದಿನ ಬೆಳಗ್ಗೆ ಡಂಗುರ ಹೊಡೆದು ಘೋಷಣೆ ಮಾಡಿದರು. ಎಲ್ಲರೂ ಊರಿನ ಪಂಚಾಯಿತಿ ಕಟ್ಟೆಗೆ ಸೇರಿದರು. ಅಷ್ಟರಲ್ಲೇ ಒಬ್ಬ ವ್ಯಾಪಾರಿ ಬಂದನು. ಬಂದು ಹೇಳಿದನು, ಮುಖ್ಯಸ್ಥರೇ, ಈ ಚೀಲ ನನ್ನದು ಎಂದನು. ಅಷ್ಟರಲ್ಲೇ ಒಬ್ಬ ವೃದ್ಧ ಬಂದನು. ವೃದ್ಧನು ಕೂಡ ಈ ಚೀಲ ನನ್ನದು ಎಂದು ಹೇಳಿದನು. ಮುಖ್ಯಸ್ಥರು ಎದ್ದು ನಿಂತು, ನಿಮ್ಮಿಬ್ಬರಲ್ಲಿ ಈ ಚೀಲದಲ್ಲಿ ಏನಿದೆ ಎಂದು ಸರಿಯಾಗಿ ಹೇಳಿದರೆ ಈ ಚೀಲ ಅವರಿಗೆ ಸೇರಿದದ್ದು ಎಂದರು. ಆಗ ಆ ವ್ಯಾಪಾರಿ ಏನೂ ಮಾತನಾಡದೆ ಸುಮ್ಮನೆ ನಿಂತುಕೊಂಡನು. ಅಷ್ಟರಲ್ಲೇ ಆ ವೃದ್ಧ ಹೇಳಿದನು, ಅಯ್ಯ, ಈ ಚೀಲದಲ್ಲಿ ಬಂಗಾರದ ನಾಣ್ಯಗಳು ಮತ್ತು ಆಭರಣಗಳಿವೆ ಎಂದನು. ಆಗ ಎಲ್ಲರಿಗೂ ಈ ಚೀಲ ವೃದ್ಧನದು ಎಂದು ತಿಳಿಯಿತು. ಹಾಗೆ ಆ ವ್ಯಾಪಾರಿ ಸುಳ್ಳು ಹೇಳಿದ್ದಾನೆ ಎಂಬುದೂ ಗೊತ್ತಾಯಿತು. ಮುಖ್ಯಸ್ಥರು ಆ ಚೀಲವನ್ನು ವೃದ್ಧನಿಗೆ ಕೊಟ್ಟರು ಮತ್ತು ರಮೇಶನ ಬಗ್ಗೆ ಊರಿನವರೆಲ್ಲರೂ ಹೊಗಳಿದರು. ಅದಕ್ಕೆ ಹೇಳುವುದು ಸುಳ್ಳು ಹೇಳಬಾರದು ಮತ್ತು ಪ್ರಾಮಾಣಿಕತೆಯಿಂದ ಇರಬೇಕು ಎಂದು.